ಇದು ಡಿಸೈನ್ ಮೇಡಮ್, ಇದು ಡಿಸೈನ್ಸ್ ಇದರಲ್ಲಿ ಬರುತ್ತೆ ಈ ಥರ. ಇದು ಕಂಪ್ಯೂಟರ್ ಜಾಕಾರ್ಡ್. ನಾನು ನೇಯ್ತಾ ಇರೋದು ಬ್ಲೌಸ್ ಪೀಸ್. ಇದು ಬ್ಲೌಸ್. ಇದು ಬಾರ್ಡರ್ ಜರಿ. ಈ ಥರ ಮಗ್ಗ ಬರುತ್ತೆ ಫುಲ್ ಸೆಟ್. ಇವರು ನಮ್ಮ ಭಾವ ಅವರು. ಇದೆಲ್ಲ ದಾರ, ರೇಷ್ಮೆ ದಾರ, ವೈಂಡಿಂಗ್ ಹಾಕೋದು. ಇದೆಲ್ಲ ವೈಂಡಿಂಗ್ ಈ ಥರ ಹಾಕಿ ನೇಯಕ್ಕೆ ರೆಡಿ ಮಾಡ್ತೀವಿ. ಈ ಥರ ಕಲರ್ಸ್ ಆ ಥರ. ಇದು ಕಣ್ಕೆ ಸುತ್ತದ ಮಿಷನ್. ಈ ಥರ ಇಟ್ಬಿಟ್ಟು ಸುತ್ತದ ಮೇಡಮ್. ಇದು ನೇಯ್ಯದ ಜರಿ. ಸ್ನೇಹಿತರೆ, ಬೆಂಗಳೂರಿನ ಅರಿಶಿನಕುಂಟೆ ಸಮೀಪದಲ್ಲಿರುವಂತಹ ಸಾರಿ ಹೌಸ್ನ ಮಾಲೀಕರಾದ ರಾಘವೇಂದ್ರ ರೆಡ್ಡಿ ಅವರ ಕೈಮಗ್ಗದಲ್ಲಿ ತಯಾರಾದಂತಹ ಅನೇಕ ರೀತಿಯ ರೇಷ್ಮೆ ಸೀರೆಗಳನ್ನು ಹಿಂದಿನ ವಿಡಿಯೋಗಳಲ್ಲಿಯೂ ಹಂಚಿಕೊಂಡಿದ್ದೆ. ಈ ಬಾರಿಯೂ ಹೋದಾಗ ಇನ್ನೂ ಅನೇಕ ಹೊಸ ರೀತಿಯ ರೇಷ್ಮೆ ಸೀರೆಗಳು, ಅಂದರೆ ಅವರ ಕೈಮಗ್ಗದಲ್ಲಿ ತಯಾರಾದ ಸೀರೆಗಳನ್ನು ನೋಡಿದಾಗ ನಿಮ್ಮೊಡನೆಯೂ ಈ ಖುಷಿಯ ಕ್ಷಣವನ್ನು ಹಂಚಿಕೊಳ್ತಾ ಇದ್ದೀನಿ. ರಾಘವೇಂದ್ರ ರೆಡ್ಡಿ ಅವರು ಸ್ವತಃ ಕೈಮಗ್ಗದಲ್ಲಿ ಯಾವ ರೀತಿಯಾಗಿ ರೇಷ್ಮೆ ಸೀರೆಗಳನ್ನು ನೇಯುತ್ತಾರೆ, ಹಾಗೆ ಮಾರುಕಟ್ಟೆಯ ಬೆಲೆಗಿಂತ ಸ್ವಲ್ಪ ಕಡಿಮೆ ಬೆಲೆಗೆ ಇಂತಹ ಸುಂದರ ರೇಷ್ಮೆ ಸೀರೆಗಳು ನಮಗೆ ಲಭ್ಯವಾಗುವುದನ್ನು, ನಮಗೆ ಬಂದ ಅನುಭವವಷ್ಟೇ ಅಲ್ಲದೆ ಅಲ್ಲಿ ಬಂದ ಪ್ರತಿಯೊಬ್ಬ ಗ್ರಾಹಕರು ಅನೇಕ ವರ್ಷಗಳಿಂದ ಇವರಲ್ಲಿ ತಾವು ರೇಷ್ಮೆ ಸೀರೆಯನ್ನು ಕೊಂಡುಕೊಳ್ತೀವಿ, ಹಾಗೆ ವರಮಹಾಲಕ್ಷ್ಮಿ, ಗೌರಿ ಹಬ್ಬ ಇತ್ಯಾದಿಗಳಿಗೆಲ್ಲ ಬೇಕಾಗುವಂತಹ ಉತ್ತಮ ರೇಷ್ಮೆ ಸೀರೆಗಳು ಇವರಲ್ಲಿ ಲಭ್ಯವಿದೆ ಅಂತ ಹೆಮ್ಮೆಯಿಂದ ಹೇಳುತ್ತಿದ್ದರು. ಇವರಲ್ಲಿ ಪ್ರತಿ ತಿಂಗಳು ಹಣವನ್ನು ಕಟ್ಟಿ ವರ್ಷಕ್ಕೊಮ್ಮೆ ರೇಷ್ಮೆ ಸೀರೆ ತೆಗೆದುಕೊಳ್ಳುವಂತಹ ಅವಕಾಶವೂ ಇದೆ. ನಿಮಗೂ ಈ ರೀತಿಯಾದ ರೇಷ್ಮೆ ಸೀರೆಗಳು ಬೇಕಾದಲ್ಲಿ ನಾನಿಲ್ಲಿ ಕೊಟ್ಟಿರುವ ನಂಬರ್ಗೆ ಸಂಪರ್ಕಿಸಿ ನಿಮಗೆ ಬೇಕಾದ ರೀತಿಯ ಸೀರೆಯನ್ನು ಸ್ವತಃ ಹೋಗಿ ನೋಡಿ ಖರೀದಿಸಬಹುದು. ಕೈಮಗ್ಗದಲ್ಲಿ ತಯಾರಾದ ಸೀರೆಗಳು 2,000 ರೂಪಾಯಿಗಳಿಂದ 50,000 ರೂಪಾಯಿಗಳವರೆಗಿನ ಮೌಲ್ಯದ ಸೀರೆಗಳು ಸಹ ಇವರಲ್ಲಿವೆ.
ಆ, ನಮಸ್ತೆ. ಈ ಸೀರೆಗೆ ಎಷ್ಟಿದೆ ಇದು? 8500 8500. ಇದು ಸೀರೆ ಹ್ಯಾಂಡ್ಲೂಮಲ್ಲಿ ಕಂಚಿ ಸೀರೆ ಅಂತಾರೆ ಇದನ್ನು. ಹಾಂ, ಕಂಚಿ ಸೀರೆನಾ? ಇದು ನಿಮ್ಮ ಮಗ್ಗದಲ್ಲೇ ಆಗಿರುವಂಥದ್ದು? ನಮ್ಮ ಮಗ್ಗದಲ್ಲಿ ಹಾಗೆ ಈ ಸಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ್ಯಾವ ರೀತಿ ಸೀರೆ ಮಾಡಿದ್ದೀರಾ? ಎಲ್ಲ ಇದೆ ಮೇಡಮ್. ಟೆಂಪಲ್ಲಿ, ಗದ್ವಾಲು, ಬನಾರಸ್ಸು, ಕಾಂಜೀವರಂ ಎಲ್ಲ ಥರನೂ ಇದ್ದಾವೆ. ಎಲ್ಲ ಇದೆ ಅಲ್ವಾ? ಒಂದ್ಸತಿ ವಿಡಿಯೋ ತಗೊಂಡು ಅದೇ ಒಂದ್ಸಲ ಎಲ್ಲ ಇದು ಮಾಡೋಣ. ನಾನು ಈ ಸೀರೆ ನಾನು ತಗೊಳ್ತಾ ಇದ್ದೀನಿ. ನಾನು ಅದಕ್ಕಾಗಿ ಅವ್ರ ಹತ್ರ ಇದು ಸೀರೆ ವಿಶೇಷತೆ ಕೇಳಿದೆ. ಇದು ಇವ್ರ ಮಗದಲ್ಲೇ ಆಗಿರುವಂಥ ಸೀರೆ ಇದು. ಹಾಗಾಗಿ ಹಬ್ಬಕ್ಕಾಗಿ ಅಂತ ಈ ಸೀರೆ ತೊಗೊಂಡಿದ್ದೀನಿ. ಇದು ಯಾವ ರೀತಿ ಇರುತ್ತೆ ಅಂತೇಳಿ ಆಮೇಲೆ ನೋಡೋಣ. ಇದೆಲ್ಲ ಇಲ್ಲಿ ಖಾಯಂ ಬರ್ಬೋದ? ಇದು ಎಷ್ಟಾಗುತ್ತೆ? 12,000 ನೋಡಿ, ಪ್ರತಿ ಸಲ ಬಂದಾಗಲೂ ಬೇರೆ ಬೇರೆ ರೀತಿ ಸೀರೆ ಇರುತ್ತೆ. ನಾವು ಖಾಯಂ ಯಾವಾಗಲೂ ಇದು ಇಂಥ ಸೀರೆ ತಗೊಂಡಿದ್ದಾಗಿತ್ತು, ಇಂಥ ಸೀರೆನೂ ತಗೊಂಡು. ಇದು ಎಷ್ಟಾಗುತ್ತೆ ಹೇಳಿದ್ರಿ? ಇದು ಸಾಫ್ಟ್ ಸಿಲ್ಕ್ ಇದು 3-4. 3-2-3-4 ಎರಡು ರೇಟ್. ಇದೊಂದು ನಾವೊಂದು ತಗೊಂಡಿದ್ದೆ. ಇದು ಬೆಳ್ಳಿ ಸೀರೆ ಮೈಸೂರು ಸಿಲ್ಕ್. ಅದೇ ಮೈಸೂರು ಸಿಲ್ಕ್. ಅದೇ 20 GS. ಅದೇ ಹಿಂದಿನ ಸಲ ಇದ್ರ ಬಗ್ಗೆ ಹೇಳಿದ್ರು ಅವರು. ಇದು ತುಂಬ ಟ್ರೈನಿಂಗ್ನಲ್ಲಿ ಇದೆ ಅಲ್ಲ? ವೆರೈಟೀಸ್ ತುಂಬ ಇದ್ದಾವೆ. ಅದೇ ಇದು ಎಷ್ಟಾಗುತ್ತೆ ಮೇಡಮ್? ಇದು ಬಂದು 9-4 ಆಗುತ್ತೆ. 9-4 ಆಗುತ್ತೆ. ಅದೇ ಗ್ರಾಮ್ ಲೆಕ್ಕದಲ್ಲಿ ಏನೋ ಇದೆ ಅಂತ ಹೇಳಿದ್ರಲ್ಲ? ಸಿಲ್ವರ್ ಟಚ್ ಜರಿ. ಇದು ನಿಮ್ಮ ಮಗ್ಗದಲ್ಲೇ ಆಗಿರೋದಲ್ವಾ? 9200 ಆಗುತ್ತೆ. ಅದೇ ಈಗಿನ ಮಕ್ಕಳಿಗೆಲ್ಲ ಖುಷಿ ಆಗುವಂಗಿರುತ್ತೆ. ನೀವೆಲ್ಲಿ ಖಾಯಂ ತಗೋತೀರಾ? ತಾವ್ಯಾರು ಗೊತ್ತಾಗ್ಲಿಲ್ಲ, ಇಲ್ಲಿ ಬಂದಿದ್ರಲ್ಲ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಸೀರೆಗೆ ಬಂದಿದ್ದೀನಿ. ಹೌದಾ? ನಾವು ಪ್ರತಿ ತಿಂಗಳು ದುಡ್ಡು ಕೊಡ್ತಾ ಇದ್ದೀವಿ. ಹೌದಾ? ಸ್ಯಾರಿ ತಗೋತೀವಿ. ತುಂಬ ಚೆನ್ನಾಗಿರುತ್ತೆ ಸ್ಯಾರೀಸ್ ಎಲ್ಲ. ನಮಗೇನು ಇಲ್ಲಿ ಚೆನ್ನಾಗಿ ಹೋಗ್ಬಿಟ್ಟಿದೆ. ಅದೇ ನೀವು ಎಲ್ಲಿಂದ? ಬೆಂಗಳೂರಿಂದ? ಅದೇ ಬೆಂಗಳೂರಿಂದ ಇಲ್ಲಿ ಕಾಯಂ ಇಲ್ಲೇ ತಗೋತೀರಾ? ಅದೇ ನನಗೂ ಇಲ್ಲಿ ಖುಷಿಯಾಗಿದೆ. ನಾವು ಈಗ ಒಂದು 3-4 ವರ್ಷ ಆಯ್ತು ತಗೊಳ್ಳಿಕ್ಕೆ ಶುರು ಮಾಡಿ. ತುಂಬ ಚೆನ್ನಾಗಿದೆ. ಅದಕ್ಕೆ ನಾವು ಪ್ರತಿ ವರ್ಷ ಮದುವೆಗಳಿಗೆಲ್ಲ ಇಲ್ಲೇ ತೆಗ್ದಿರೋದು. ಮದುವೆಗೆಲ್ಲ ಇಲ್ಲೇ ತೆಗ್ದಿರೋದು. ಕೊಡೋರ್ಗೆಲ್ಲನೂ ಸೀರೆ ಇಲ್ಲೇ ತಗೊಂಡು. ಅದೇ ತುಂಬ ಖುಷಿಯಾಗತ್ತೆ, ನನಗೂ ಖುಷಿಯಾಗತ್ತೆ. ನಾನು ವಿಡಿಯೋ ಮಾಡಬೇಕು ಅಂತೇಳಿ ಬಂದಿದ್ದಲ್ಲ. ಈಗ ನಂದು ಚೀಟಿ ಮುಗ್ದಿತ್ತು, ತಗೊಳ್ಳೋ ಅಂತೇಳಿ ಬಂದ್ವಿ. ಅದೇ ಈಗ ನಿಮ್ಮದು ಪರಿಚಯ ಆಯ್ತಲ್ಲ, ಹಾಗೆ ಮಾತಾಡ್ಸೋಣ ಅಂತೇಳಿ ಮಾಡಿದೆ. ಖುಷಿ ಆಯಿತು. ಥ್ಯಾಂಕ್ ಯು. ತಮ್ಮ ಹೆಸರು? ನಾವೆಲ್ಲ ಹಾಕಿದ್ದೀವಿ. ಅದೇ ತುಂಬಾ ಜನ, ಎಲ್ಲ ಬೆಂಗಳೂರವರೇ ತುಂಬಾ ಜನ ಇದ್ದೀವಿ. ಹೌದಾ? ಸೀರೆ ತಗೊಂಡು ಹೋಗ್ತೀವಿ ನಾವು. ಓಕೆ. ನಮ್ಗೆ ತುಂಬಾ ಖುಷಿ. ತುಂಬಾ ಚೆನ್ನಾಗೂ ಹೌದು, ಚೆನ್ನಾಗಿ ಮಾತಾಡ್ತಾರೆ. ಹೌದು, ಚೆನ್ನಾಗಿ ನೋಡ್ಕೊಳ್ತಾರೆ, ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ನಮಗೆಲ್ಲ ಚೆನ್ನಾಗಿ ಸೀರೆ ತೋರಿಸ್ತಾರೆ. ಅದೇ. ಓಕೆ, ಥ್ಯಾಂಕ್ ಯು. ತಮ್ಮ ಹೆಸರು ಗೊತ್ತಾಗ್ಲಿಲ್ಲ? ಸುನಂದ. ಥ್ಯಾಂಕ್ ಯು. ಥ್ಯಾಂಕ್ ಯು. ಅವ್ರದ್ದು ಅಭಿಪ್ರಾಯ ಕೇಳಿದೆ, ಚೆನ್ನಾಗಿದೆ ಅಂತ. ಎಲ್ಲ ನಿಮ್ಮ ಬಗ್ಗೆ ಎಲ್ಲ ಒಳ್ಳೆ ಅಭಿಪ್ರಾಯನೇ ಇದೆ. ಖುಷಿಯಾಗುತ್ತೆ. ಓಕೆ, ಮದುವೆಗೆಲ್ಲ ತಗೊಂಡಿದ್ದು ಅಲ್ಲೇನೇನೆ. ಅದೇ. ಥ್ಯಾಂಕ್ ಯು. ಥ್ಯಾಂಕ್ ಯು. ಇದು ಪಲ್ಲು ಮೇಡಮ್. ಇದು ಇದು ಸೆರಗ್ ಬರುತ್ತೆ ಮೇಡಮ್. ಇದು ಪಲ್ಲು ಇದು ಉಲ್ಟಾ ಸೀದಾ ಈ ಥರ ಬರುತ್ತೆ.